ಬಳ್ಳಾರಿಗೆ ಪೊರ್ಕಿ ಶಿಫ್ಟ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಶಿಫ್ಟ್ ಆಗ್ತಾ ಇರೋದು ನೋವನ್ನ ತಂದಿದೆ. ಇಷ್ಟು ದಿನ ಬೆಂಗಳೂರಲ್ಲಿ ಇದ್ರು, ಇದೀಗ ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅನ್ನೋದು ನೋವು ತಂದು ಉಂಟು ಮಾಡಿದೆ. ಆದ್ರೆ ವಿಜಯಲಕ್ಷ್ಮಿಗೆ ಮಾತ್ರ ಇದರಲ್ಲಿ ನೋವು ಕಡಿಮೆ ಅಂತ ಕೂಡ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಪವಿತ್ರ ಗೌಡರಿಂದ ದೂರ ಆಗ್ತಾ ಇದ್ದಾರಲ್ಲ ಅನ್ನುವಂತಹ ನಿರಾಳ ಅವರಿಗೆ ಒಂಥರ ಖುಷಿಯನ್ನ ಕೂಡ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೆಂಗೋ ಪವಿತ್ರ ಗೌಡ ಸಹವಾಸ ತಪ್ತು ಅನ್ನುವಂತಹ ಖುಷಿಯಲ್ಲಿದ್ದಾರೆ ಅನ್ನುವಂತಹ ಡೀಟೇಲ್ಸ್. ಕದ್ದು ಮುಚ್ಚಿ ಜೈಲಿನಲ್ಲಿ ಭೇಟಿ ಆಗ್ತಾ ಇದ್ರು ಪವಿತ್ರ ದರ್ಶನ್. ಇನ್ನು ಮುಂದೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತಲ್ಲ. ಹೇಗೋ ನಾವು ಪ್ರಯಾಣವನ್ನ ಮಾಡಿ ದರ್ಶನ್ನ ಭೇಟಿ ಮಾಡಬಹುದು, ಅದು ತೊಂದರೆ ಇಲ್ಲ. ಯಾವಾಗ ಮಾಧ್ಯಮಗಳು ಸುದ್ದಿಯನ್ನ ಬಿತ್ತರ ಮಾಡೋದಕ್ಕೆ ಶುರುವಾಯಿತು, ಪವಿತ್ರ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಅನಾರೋಗ್ಯದ ನೆಪ ಹೇಳ್ಕೊಂಡು ಇಬ್ರು ಭೇಟಿ ಆಗ್ತಾ ಇದ್ರು, ಆಗಾಗ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ರು ಅನ್ನೋದು ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಇದೀಗ ಯಾವಾಗ ಬಳ್ಳಾರಿ ಜೈಲಿನತ್ತ ದರ್ಶನ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ವಿಜಯಲಕ್ಷ್ಮಿ ಅವರ ಕಿವಿಗೆ ಬಿತ್ತು, ಆಗಿನಿಂದಲೂ ಕೂಡ ಒಂದ್ ಕಡೆ ಖುಷಿಯಾಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಯಾಕೆಂತಂದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಯಾಕಂದ್ರೆ ಪವಿತ್ರ ಇಂದಲೇ ಇಷ್ಟೆಲ್ಲ ರಾಧಾಂತಗಳಾಗಿದ್ದು, ಇಷ್ಟು ದಿನ ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಆಕೆಯಿಂದಲೇ ನನ್ನ ಗಂಡನ ಮಾನ ಮರ್ಯಾದೆ ಹರಾಜಾಗಿದೆ, ಜೀವನ ಕೂಡ ಹಾಳಾಗಿದೆ, ನಮ್ಮ ಭವಿಷ್ಯನೂ ಕೂಡ ಹಾಳಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ತಲೆ ಮೇಲೆ ಕೈ ಹೊತ್ತು ಕೂಡ ಕುಳಿತಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನವೀನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ಎನ್ ನವೀನ್, ಒಂದ್ ಕಡೆ ದರ್ಶನ್ ಶಿಫ್ಟ್ ಆಗ್ತಾ ಇರೋದು ಬಳ್ಳಾರಿಗೆ ಅಭಿಮಾನಿಗಳಿಗೆ ನೋವಿನ ಸಂಗತಿ ಆದ್ರೆ, ಒಂದ್ ಕಡೆ ವಿಜಯಲಕ್ಷ್ಮಿ ಅವರಿಗೆ ಖುಷಿಯಾದ ಸಂಗತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪವಿತ್ರ ಇಂದ ದೂರ ಇರ್ತಾರೆ ದರ್ಶನ್ ಅನ್ನೋದು. ಈ ಕುರಿತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ, ರಮ್ಯಾ, ಪರಪ್ಪನ ಅಗ್ರಹಾರ ಜೈಲು ಸೇರಿ ದರ್ಶನ್ 68 ದಿನ. ಇದಕ್ಕೆ ಮುಂಚೆಯೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದಷ್ಟು ಪೊಲೀಸ್ ಠಾಣೆಯಲ್ಲಿ ಇದ್ದು ತನಿಖೆಯನ್ನು ಎದುರಿಸಿ ಜೈಲಿಗೆ ಬಂದು ಎಲ್ಲವನ್ನು ಒಟ್ಟಾರೆ ಸೇರಿದ್ರೆ ಒಂದು 80 ದಿನಗಳು ದರ್ಶನ್ ಪೊಲೀಸ್ ಸುಪರ್ದಿಗೆ ಪಡೆದು ಜೈಲಿಗೆ ಹೋಗಿ ಎಲ್ಲ ದಿನ ಆಗಿರಬಹುದು. ಆದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ ಬಳಿಕ ಈ ಒಂದು ಕೊಲೆ ಕೇಸಿನಲ್ಲಿ ದರ್ಶನ್ ಒಳಗಡೆ ಸಾಕಷ್ಟು ಸಂಕಷ್ಟ ಎದುರಿಸಿದ್ರು. ಅವರು ಪ್ರಾರಂಭದಲ್ಲಿ ಬುಕ್ ಓದಿದ್ರು, ಬದಲಾವಣೆ ಆದರು, ಈ ರೀತಿಯ ಒಂದಷ್ಟು ಮಾತುಗಳು ಪ್ರಾರಂಭದಲ್ಲಿ ಕೇಳಿಬಂದಿತ್ತು. ಆದರೆ ದಿನ ಕಳೆದಂತೆ ದರ್ಶನ್ ಒಂದಷ್ಟು ಚೇಂಜಸ್ ಏನು ಆಗ್ತಾ ಇದ್ರು ಅಂತ ಕೇಳಿಬಂತಲ್ಲ, ಅದೆಲ್ಲದಕ್ಕೂ ಕೂಡ ಬದಲಾಗೋಯ್ತು. ದರ್ಶನ್ ಮೊದಲಿನಂತೆಯೇ ಅದೇ ಏನು ಹಳೆ ಚಾಳಿಯನ್ನು ಮುಂದುವರಿಸಿದ್ರು. ದಿನ ಕೂಡ ಜೈಲಿನಲ್ಲಿ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿಯುತ್ತಾ ಹೋದವು. ಅದೇನಂತ ಹೇಳಿದ್ರೆ, ಜೈಲಿನಲ್ಲಿ ರೌಡಿಗಳ ಸಂಪರ್ಕ ಮಾಡೋದು, ಆ ಒಂದು ರೌಡಿಗಳನ್ನು ತನ್ನ ಹತ್ರ ಸೇರಿಸ್ಕೊಳ್ಳೋದು, ಅವರು ಬರದೇ ಇದ್ದರೆ ಅವ್ರ ಬಳಿಗೆ ಸ್ವತಃ ತಾನೇ ಹೋಗೋದು, ಈ ರೀತಿಯೆಲ್ಲ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗಾಗಲೇ ಇರುವಂಥ ನಟೋರಿಯಸ್ ರೌಡಿ ಶೀಟರ್ಗಳನ್ನ ತನ್ನ ಸ್ನೇಹಿತರಂತೆ ಮಾಡಿಕೊಂಡಿರುವ ದರ್ಶನ್ ಏನಿದ್ದಾರಲ್ಲ, ಇವರು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಇಲ್ಲಿ ಫೋಟೋಗಳನ್ನು ಹೊರಗಡೆ ಲೀಕ್ ಆಗಿ, ಅದಾದ ಬಳಿಕ ವಿಡಿಯೋಗಳು ಏನು ವಾಟ್ಸಪ್ ಮೂಲಕ ಮಾತನಾಡಿರುವ ವಿಡಿಯೋಗಳು ಏನು ಹೊರಗಡೆ ಬಂತು, ಇದು ಈಗ ಸಾಕಷ್ಟು ಒಂದಷ್ಟು ಗೃಹ ಸಚಿವರು ಮತ್ತು ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನು ತರುತ್ತೆ. ಅದಾದ ಬಳಿಕ ಇವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಕೂಡ ಮುಂದಾಗ್ತಾರೆ. ಆದರೆ ಎಲ್ಲ ಒಂದು ಕಡೆ ಈ ರೀತಿ ದರ್ಶನ್ ಬೇರೆ ಕಡೆ ಶಿಫ್ಟ್ ಆಗೋದು ಅವರ ಅಭಿಮಾನಿಗಳಿಗೆ ನೋವು ತರಿಸುವ ಒಂದಷ್ಟು ಕೆಲಸ. ಆದರೆ ಬೆಂಗಳೂರಿನಲ್ಲಿದ್ದರೆ ಆಗಾಗ ಸುದ್ದಿಯಲ್ಲಿರ್ತಾರೆ. ಆದರೆ ಬೇರೆ ಕಡೆಗೆ ಹೋದ ನಂತರ ದರ್ಶನ್ ಹೇಗೆ ಅನ್ನೋ ಒಂದಷ್ಟು ಪರಿಸ್ಥಿತಿ ಅವರ ಅಭಿಮಾನಿಗಳಿಗೆ ಆಗಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಒಂದು ಕೊಲೆ ಪ್ರಕರಣಕ್ಕೆ ಪ್ರಮುಖ ಕಾರಣವೇ ಪವಿತ್ರ ಗೌಡ ಅನ್ನೋದು ವಿಜಯಲಕ್ಷ್ಮಿಗೂ ಗೊತ್ತು. ಅಂದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವ್ರಿಗೂ ಈಗಾಗಲೇ ಗೊತ್ತಾಗಿದೆ. ಆ ಒಂದು ನಿಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಹಿಂದೆಯೂ ಕೂಡ ಹಲವಾರು ಬಾರಿ ದರ್ಶನ್ ಮತ್ತು ಪವಿತ್ರ ಗೌಡ ಭೇಟಿ ಆಗ್ತಾರಾ, ಅವರಿಬ್ರು ಭೇಟಿ ಆಗ್ತಾ ಇದ್ರೆ ಯಾವಾಗಿಂದ ಆಗ್ತಾ ಇದ್ರು, ಈ ರೀತಿ ಎಲ್ಲ ಒಂದಷ್ಟು ಮಾತುಗಳನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೇಳಿದ್ರು. ಆಗಲೂ ಕೂಡ ಇದೇ ರೀತಿಯ ಸಾಕಷ್ಟು ಚರ್ಚೆಗಳು ಕೂಡ ನಡೆದು ಹೋಗಿದ್ದು. ಪತ್ನಿ ವಿಜಯಲಕ್ಷ್ಮಿ ಎಲ್ಲ ಒಂದು ಕಡೆ ದರ್ಶನ್ ಬೇರೆ ಆದ್ರೇನೆ ಪರವಾಗಿಲ್ಲ, ಇವರು ಇಲ್ಲಿಂದ ಹೋಗಿದ್ರೋದ್ರಿಂದ ಒಂದು ರೀತಿ ನೆಮ್ಮದಿ ಅಂತ ಒಂದಷ್ಟು ಇವತ್ತು ಪರಿಸ್ಥಿತಿಗೆ ಬರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ ನಂತರ ಎರಡೆರಡು ಬಾರಿ ಏನು ಜೈಲಿನಲ್ಲಿ ಕದ್ದು ಮುಚ್ಚಿ ಜೈಲಿನ ಆಸ್ಪತ್ರೆ ಮತ್ತು ಆ ಒಂದು ಜೈಲಿನ ವಿಶೇಷ ಭದ್ರತಾ ಕೊಠಡಿಯ ಅಕ್ಕಪಕ್ಕದಲ್ಲಿ 2 ಬಾರಿ ಪವಿತ್ರ ಗೌಡನನ್ನ ದರ್ಶನ್ ಯಾವಾಗ ಭೇಟಿ ಆಗ್ತಾಳೋ, ಇದು ರಿಪಬ್ಲಿಕ್ ಕನ್ನಡದಲ್ಲೂ ಒಂದಷ್ಟು ವರದಿಯನ್ನು ನಾವು
ಎಕ್ಸ್ಕ್ಲೂಸಿವ್ ಆಗಿ ಏನು ಮಾಡ್ತೀವಿ ಆ ಒಂದು ನಿಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ ನಂತರ ಈ ಒಂದು ಘಟನೆಗಳು ನಡೆದಿದ್ದು ಇದೆಲ್ಲದಕ್ಕೂ ಕೂಡ ಸಾಕಷ್ಟು ನೋವನ್ನು ತಿಂದಿದ್ರು ವಿಜಯಲಕ್ಷ್ಮಿ. ಅದನ್ನು ಬೇರೆ ಬೇರೆಯವ್ರ ಜೊತೆಯೂ ಕೂಡ ಹೇಳ್ಕೊಂಡಿದ್ರು. ಯಾಕೋ ಎಲ್ಲೋ ಒಂದು ಕಡೆ ಇದನ್ನು ಬದಲಾವಣೆ ಆಗುವ ರೀತಿ ಕಂಡು ಬರ್ತಾ ಇಲ್ಲ ಅನ್ನೋ ಮತ್ತೊಂದು ನೋವನ್ನು ಕೂಡ ವಿಜಯಲಕ್ಷ್ಮಿ ಹೊರ ಹಾಕಿದ್ರು. ಇದಾದ ಬಳಿಕ ಈಗ ಏನು ವಿಜಯಲಕ್ಷ್ಮಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾವ ಊರನ್ನ ತಲುಪಿದಿರಿ? ಈ ಹಿಂದೆ ರಂಜಿತ್ ಅವರು ಹಿರಿಯೂರು ಅಂತ ಹೇಳಿದ್ರು, ಈಗ ಸದ್ಯಕ್ಕೆ ಎಲ್ಲಿದೆ ವಾಹನ, ನೀವೆಲ್ಲಿ ಹೋಗ್ತಾ ಇದ್ದೀರಿ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಹಿರಿಯೂರನ್ನ ದಾಟಿ ಅದರ ನೆಕ್ಸ್ಟ್ ಏನು ಆ ಒಂದು ಚೆಕ್ ಪೋಸ್ಟ್ ಬರುತ್ತೆ, ಚೆಕ್ ಪೋಸ್ಟ್ ಬಳಿ ನಾವೀಗ ಹೋಗ್ತಾ ಇರುವಂಥದ್ದು. ಏನು ಈ ಒಂದು ರಸ್ತೆಯ ಮಾರ್ಗವಾಗಿ ಹೋಗ್ತಾ ಇರೋದ್ರಿಂದಾಗಿ ಇವತ್ತು ಬೆಳಗ್ಗೆ ರೋಡ್ ಸಂಪೂರ್ಣವಾಗಿ ಖಾಲಿ ಇರೋದ್ರಿಂದಾಗಿ ವಾಹನಗಳು ಕೂಡ ತುಂಬ ವಿರಳ ಇರುವ ರಸ್ತೆ ಇದಾಗಿರೋದ್ರಿಂದ ವೇಗವಾಗಿ ಎರಡೂ ವಾಹನಗಳು ಅಂತಂದರೆ ಮುಂದೆ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಎರಡೂ ಕ್ಯಾಮ್ರಾಗಳ ಮೂಲಕ ಅಂತಂದರೆ ನಾವು ಒಂದು ರಂಜಿತ್ ಅವರು ಇರುವಂಥ ಒಂದು ವಾಹನದಲ್ಲಿ ಕ್ಯಾಮರಾ ಇರುವಂಥದ್ದು, ಇನ್ನೊಂದು ನಾವು ಇರುವಂಥ ಎರಡು ಪ್ರತ್ಯೇಕ ವಾಹನದಲ್ಲಿ ಎರಡೂ ಕ್ಯಾಮರಾಗಳ ಮೂಲಕ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ದೃಶ್ಯಗಳನ್ನು ನಾವೇನು ಬೆಂಗಳೂರಿನಿಂದ ಕೂಡ ನಿರಂತರವಾಗಿ ತೋರಿಸ್ಕೊಂಡು ಬಂದಿದ್ದೀವಿ. ಬೆಳಗ್ಗೆ 3 ಗಂಟೆಗೆ ಬೆಂಗಳೂರಿಂದ ಹೊರಟು ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ಒಂದಷ್ಟು ವಾಹನಗಳಲ್ಲಿ ಒಳಗಡೆ ಯಾರ್ಯಾರಿದ್ದಾರೆ, ಕೆಲವೊಂದು ವಾಹನಗಳಲ್ಲಿ ನಾವೀಗ ಈ ಬಿಳಿ ವಾಹನಗಳನ್ನೇನು ತೋರಿಸ್ತಾ ಇದ್ದೀವಲ್ಲ, ಇದರಲ್ಲಿ ಒಂದು ಹಿಂಬದಿಯಲ್ಲಿರುವ ಸೀಟಲ್ಲಿ ಇರೋರನ್ನ ಪೊಲೀಸರು ಕ್ಯಾಮ್ರಾ ತೋರಿಸಿದಾಗೆಲ್ಲ ಅದನ್ನು ಮುಚ್ಚುವಂಥ ಒಂದಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಅಲ್ಲಿ ಏನಾದರೂ ದರ್ಶನ್ ಇದ್ದಾರಾ? ಹಾಗಾದರೆ ಬೆಳಗ್ಗೆಯಿಂದ ಕೂಡ ಈ ಒಂದು ವಾಹನದ ಒಳಗಡೆ ಇರುವವ್ರನ್ನ ಪೊಲೀಸರು ಅಲ್ಲಿ ಕೆಂಪು ಟೋಪಿಯನ್ನು ಹಾಕ್ಕೊಂಡಿದ್ರಲ್ಲ ಅವ್ರನ್ನ ಮುಚ್ಚಿಡ್ತಿರೋದು ಯಾಕೆ ಅನ್ನೋದು ಒಂದಷ್ಟು ಅನುಮಾನವು ಕೂಡ ಕಾಡ್ತಾ ಇರುತ್ತದೆ. ಆದರೆ ಈಗಾಗಲೇ ಅವರು ಬೇರೆ ಮಾರ್ಗವಾಗಿ ಏನು ಬಳ್ಳಾರಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಆದರೆ ಬಳ್ಳಾರಿಗೆ ಹೋದರೆ ಅವ್ರನ್ನೇ ನೇರವಾಗಿ ಜೈಲಿನ ಒಳಗಡೆ ಏಕಾಏಕಿ ಕರೆದುಕೊಂಡು ಹೋಗುವಂಥ ಪ್ರಕ್ರಿಯೆ ಇರೋದಿಲ್ಲ. ಜೈಲಿಗೆ ಹೋದಾಗಲೂ ಸಹ ಅಲ್ಲಿ ನಮ್ಮ ಕ್ಯಾಮ್ರಾಗಳು, ಅಲ್ಲಿನ ರಿಪೋರ್ಟರ್ಗಳು ಅದನ್ನು ಕೂಡ ಸೆರೆ ಹಿಡಿಯೋದಕ್ಕೆ ಈಗಾಗಲೇ ಸಿದ್ಧವಾಗಿ ಕೂಡ ನಿಂತಿರ್ತಾರೆ. ಇದು ಎಲ್ಲ ಒಂದು ಕಡೆ ಪೊಲೀಸರ ನಡತೆ ಏನಿದೆ, ಇವತ್ತು ಅವರು ಮಾಡಿದ್ರಲ್ಲ ಬೆಳಗ್ಗೆ ಮಾಧ್ಯಮದವರು ಕಣ್ಣು ತಪ್ಪಿಸಿ ಟಿಟಿಗಳಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಪ್ರಾರಂಭದಲ್ಲಿ ಏನು ಹೇಳಿದ್ರು, ಅದಾದ ಬಳಿಕ ಸ್ವತಃ ತಮ್ಮ ವಾಹನದಲ್ಲಿ ಅಂತಂದರೆ ಈ ಎಲ್ಲ ಉಳಿದ ಆರೋಪಿಗಳನ್ನು ಇಲ್ಲಿ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಇಂತಹ ವಾಹನಗಳಲ್ಲಿ ಅಂದರೆ ಎರಡು ಪ್ರತ್ಯೇಕ ಪೊಲೀಸ್ ಟಿಟಿ ವಾಹನಗಳಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಆದರೆ ದರ್ಶನ್ನ ಮಾತ್ರ ವಿಶೇಷವಾದ ಒಂದು ವಾಹನದಲ್ಲಿ, ಅದರಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಬಟ್ಟೆಯನ್ನು ಕಟ್ಕೊಂಡು, ಯಾಕೋ ಗಾಳಿ ಜಾಸ್ತಿ ಹೊಡಿತಿದೆ ಅನಿಸ್ತಿರ್ಬೇಕು ಅವ್ರಿಗೂ ಕೂಡ, ಚಳಿಗಿಳಿ ಆಗದೆ ಇರಲಿ ಅನ್ನೋ ಒಂದು ರೀತಿಯಲ್ಲಿ. ರೈಟ್ ನವೀನ್, ಸ್ಟೇ ವಿತ್ ಮೀ. ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಬಳಿ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಿಕೊಂಡಿದೆ. ಡಿವೈಎಸ್ಪಿ, ಸಿಪಿಐ, PSI ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು. 20ಕ್ಕೂ ಹೆಚ್ಚು ಕಾನ್ಸ್ಟೇಬಲ್ಗಳ ನಿಯೋಜನೆ ಮಾಡಲಾಗಿದೆ. ಗೇಟ್ ಮುಂಭಾಗ ಬ್ಯಾರಿಕೇಡ್ ಅನ್ನ ಹಾಕಿ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಬಳ್ಳಾರಿ ಜೈಲು ಅಧಿಕಾರಿಗಳು ಜೈಲಿನ VIP ಸೆಲ್ಗಳ ಅಂತಿಮ ಹಂತದ ಪರಿಶೀಲನೆಯನ್ನ ಕೂಡ ನಡೆಸಿಕೊಳ್ಳಲಾಗಿದೆ. ಜೈಲಿನ CC ಕ್ಯಾಮೆರಾಗಳನ್ನ ಕೂಡ ಸಹ ಪರಿಶೀಲನೆ ನಡೆಸಿದ್ದಾರೆ.